ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ವಿಜ್ಞಾನ ವಿಷಯದ 9ನೇ ತರಗತಿಯ ಅಧ್ಯಾಯವಾಗಿರ್ತಕ್ಕಂಥ ಅಂಗಾಂಶಗಳು ಈ ಒಂದು ಅಧ್ಯಾಯದಲ್ಲಿ ಭಾಗ 1ರಲ್ಲಿ ನಾವು ವಿದ್ಯಾರ್ಥಿಗಳೇ ಜೀವಕೋಶಗಳ ಪರಿಕಲ್ಪನೆ, ಏಕಕೋಶ ಮತ್ತು ಬಹುಕೋಶೀಯ ಜೀವಿಗಳ ರಚನೆ ಹಾಗೂ ಈ ಅಂಗಾಂಶ ಮತ್ತು ಅಂಗಗಳ ಪರಿಕಲ್ಪನೆ, ಅದರಲ್ಲಿ ಸಸ್ಯ ಅಂಗಾಂಶಗಳಲ್ಲಿ ವರ್ಧನಾಂಗಾಂಶದಲ್ಲಿ ತುದಿ ಮತ್ತು ಪಾರ್ಶ್ವವರ್ಧನಾಂಗಾಂಶಗಳ ರಚನೆ ಮತ್ತು ಕಾರ್ಯ, ಅದೇ ರೀತಿ ಶಾಶ್ವತ ಅಂಗಾಂಶವಾಗಿರ್ತಕ್ಕಂಥ ಅದರಲ್ಲಿ ಸರಳ ಶಾಶ್ವತ ಅಂಗಾಂಶದಲ್ಲಿ ಬರ್ತಕ್ಕಂಥ ವಿಧಗಳಾಗಿರ್ತಕ್ಕಂಥ ಪ್ಯಾರಂಕೈಮ, ಕೋಲಂಕೈಮ ಹಾಗೂ ಸ್ಕ್ಲಿರಂಕೈಮಾದ ಜೀವಕೋಶಗಳ ರಚನೆ ಮತ್ತು ಕಾರ್ಯ ಇವುಗಳನ್ನು ಕುರಿತು ಸವಿಸ್ತಾರವಾಗಿ ಭಾಗ 1ರಲ್ಲಿ ಚರ್ಚಿಸಿದ್ದೆವು. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಭಾಗ 2ರಲ್ಲಿ ನಾವು ಸಂಕೀರ್ಣ ಶಾಶ್ವತ ಅಂಗಾಂಶದ ಇನ್ನೊಂದು ವಿಧವಾಗಿರ್ತಕ್ಕಂಥ ಸಂಕೀರ್ಣ ಶಾಶ್ವತ ಅಂಗಾಂಶಗಳು, ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ ಕರಿತೀವಿ, ಅದರ ಒಂದು ವಿಧಗಳಾಗಿರ್ತಕ್ಕಂಥ ಝೈಲಮ್ ಮತ್ತು ಫ್ಲೋಯಮ್ಗಳ ರಚನೆ ಮತ್ತು ಕಾರ್ಯಗಳು, ಮತ್ತು ಹೊರಧರ್ಮ ಅಂಗಾಂಶ ಮತ್ತು ಪ್ರಾಣಿ ಅಂಗಾಂಶದ ವಿಧವಾಗಿರ್ತಕ್ಕಂಥ ಅನುಲೇಪಕ ಅಂಗಾಂಶದ ರಚನೆ ಮತ್ತು ಕಾರ್ಯಗಳನ್ನು ಕುರಿತು ಇಂದಿನ ತರಗತಿಯಲ್ಲಿ ಕಲಿಯಬೇಕಾಗಿರುವ ಕಲಿಕಾಂಶಗಳಾಗಿದ್ದಾವೆ. ವಿದ್ಯಾರ್ಥಿಗಳೇ, ಈಗ ಮೊದಲಿಗೆ ಸಂಕೀರ್ಣ ಶಾಶ್ವತ ಅಂಗಾಂಶಗಳು, ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಅಂತ ಕರೀತಾರೆ. ಈಗ ಸರಳ ಶಾಶ್ವತ ಅಂಗಾಂಶಗಳು ಅಂದರೆ ಕೇವಲ ಒಂದೇ ರೀತಿಯ ಜೀವಕೋಶಗಳಿಂದ ಮಾಡಲ್ಪಟ್ಟಿರುವ ಅಂಗಾಂಶಗಳನ್ನು ನಾವು ಸರಳ ಶಾಶ್ವತ ಅಂಗಾಂಶಗಳು ಅಂತ ಇಂದಿನ ತರಗತಿಯಲ್ಲಿ ಕಲ್ತಿದ್ವಿ. ವಿದ್ಯಾರ್ಥಿಗಳೇ, ಈಗ ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಅಂದರೆ ಒಂದಕ್ಕಿಂತ ಹೆಚ್ಚು ವಿಧದ ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತವೆ. ಒಂದಕ್ಕಿಂತ ಹೆಚ್ಚು ವಿಧದ ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತವೆ. ಇಂಥ ಅಂಗಾಂಶಗಳನ್ನು ನಾವು ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಅಂತ ಕರಿತೀವಿ. ಆ ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಬರ್ತಕ್ಕಂಥ ವಿಧಗಳೆಂದರೆ ಝೈಲಮ್ ಮತ್ತು ಫ್ಲೋಯಮ್ ಮತ್ತು ಹೊರಧರ್ಮ. ಈ ಝೈಲಮ್ ಮತ್ತು ಫ್ಲೋಯಮ್ಗಳು ವಾಹಕ ಅಂಗಾಂಶಗಳು. ಇವೆರಡೂ ವಾಹಕ ಅಂಗಾಂಶಗಳು ಮತ್ತು ಒಟ್ಟಾಗಿ ಈ ನಾಳಕೂರ್ಚವನ್ನು ಇವು ನಿರ್ಮಿಸ್ತವೆ. ಇವು ಒಟ್ಟಾಗಿ ನಾಳಕೂರ್ಚವನ್ನು ನಿರ್ಮಿಸ್ತವೆ. ವಾಹಕ ಅಂಗಾಂಶಗಳು ಅಥವಾ ನಾಳಕೂರ್ಚಗಳು ಮೇಲ್ಮಟ್ಟದ ಸಸ್ಯಗಳ ವಿಶಿಷ್ಟ ಲಕ್ಷಣವಾಗಿದ್ದು, ಇವು ಮೇಲ್ಮಟ್ಟದ ಸಸ್ಯಗಳ ವಿಶಿಷ್ಟ ಲಕ್ಷಣವಾಗಿರ್ತಕ್ಕಂಥದ್ದು ನಾಳಕೂರ್ಚಗಳು ಅಂತಕ್ಕಂಥದ್ದು. ಭೂಮಂಡಲದಲ್ಲಿ ಅವುಗಳು ಬದುಕುಳಿಯಲು ಸಾಧ್ಯವಾಗುವಂತೆ ಮಾಡಿವೆ. ಈಗ ನಾವು ಮೊದಲಿಗೆ ಈ ಸಂಕೀರ್ಣ ಶಾಶ್ವತ ಅಂಗಾಂಶದ ಮೊದಲ ವಿಧವಾಗಿರ್ತಕ್ಕಂಥ ಝೈಲಮ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಬೇರಿನಿಂದ ಹೀರಲ್ಪಟ್ಟ ನೀರು ಮತ್ತು ಖನಿಜಾಂಶಗಳನ್ನು ಸಸ್ಯದ ಮೇಲ್ಭಾಗಗಳಾಗಿರ್ತಕ್ಕಂಥ ಕಾಂಡ, ಎಲೆಗಳಿಗೆ ಸಾಗಿಸ್ತಕ್ಕಂಥ ಅಂಗಾಂಶವನ್ನೇ ನಾವು ಝೈಲಮ್ ಅಂಗಾಂಶ ಅಂತ ಕರಿತೀವಿ. ಬೇರಿನಿಂದ ಹೀರಲ್ಪಟ್ಟ ನೀರು ಮತ್ತು ಖನಿಜಾಂಶಗಳನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುವ ಅಂಗಾಂಶವೇ ಝೈಲಮ್. ಹೀಗಾಗಿ ಇದನ್ನು ನಾವು ಜಲವಾಹಕ ಅಥವಾ ನೀರು ಸಾಗಾಣಿಕಾ ಅಂಗಾಂಶ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಇದಕ್ಕೆ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಅಂತ ಕರಿತೀವಿ. ಅದರ ರಚನೆಯನ್ನು ನೀವು ಗಮನಿಸಬಹುದು. ಈಗ ಈ ಝೈಲಮ್ ಅಂಗಾಂಶ ಅಂತಕ್ಕಂಥದ್ದು ಇದು ಸಸ್ಯದ ವಿವಿಧ ಭಾಗಗಳಿಗೆ ಯಾಂತ್ರಿಕ ಆಧಾರವನ್ನು ನೀಡುತ್ತದೆ. ಆದ್ದರಿಂದಾಗಿಯೇ ಮರದ ಶಾಖೆಗಳನ್ನು ಮುರಿಯುವುದು ಅಷ್ಟು ಸುಲಭವಲ್ಲ. ಮರದ ಕೊಂಬೆ ಇವುಗಳನ್ನು ಮುರಿಯೋದಕ್ಕೆ ಆಗಲ್ಲ. ಯಾಕೆಂದರೆ ಈ ಝೈಲಮ್ ಅಂಗಾಂಶ ಆ ಒಂದು ಭಾಗಗಳಿಗೆ ಯಾಂತ್ರಿಕ ಆಧಾರವನ್ನು ನೀಡುತ್ತೆ. ವಿದ್ಯಾರ್ಥಿಗಳೇ, ಈಗ ಈ ಝೈಲಮ್ ಅಂಗಾಂಶದಲ್ಲಿ 4 ಪ್ರಮುಖ ಜೀವಕೋಶಗಳು ಇದ್ದಾವೆ. ಒಂದು ಝೈಲಮ್ ಪ್ಯಾರಂಕೈಮ, ಒಂದನೇದು ಝೈಲಮ್ ಪ್ಯಾರಂಕೈಮ, ಎರಡನೇದು ಝೈಲಮ್ ನಾರು,
ಮೂರನೇದು ಝೈಲಮ್ ನಳಿಕೆಗಳು, ನಾಲ್ಕನೇದು ಟ್ರೇಕಿಡ್ಗಳು ಅಂತ ಕರಿತೀವಿ. ಈಗ ಈ ಝೈಲಮ್ ಅಂಗಾಂಶ ಅಂತಕ್ಕಂಥದ್ದು ಈ ಟ್ರೇಕಿಡ್ ಈ ಕೋಶಗಳು, ಝೈಲಮ್ ಅಂಗಾಂಶದ ಕೋಶಗಳು ದಪ್ಪನಾದ ಕೋಶ ಭಿತ್ತಿಯನ್ನು ಹೊಂದಿದ್ದು ಬಹುತೇಕ ನಿರ್ಜೀವ ಜೀವಕೋಶಗಳಿಂದ ಆಗಿದೆ. ಇದು ದಪ್ಪನಾದ ಕೋಶ ಭಿತ್ತಿಯನ್ನು ಹೊಂದಿದ್ದು ಬಹುತೇಕ ನಿರ್ಜೀವ ಜೀವಕೋಶಗಳಿಂದ ಆಗಿರುತ್ತೆ. ಈ ಟ್ರೇಕಿಡ್ ಮತ್ತು ನಾಳಗಳು ಕೊಳವೆ ಆಕಾರದ ರಚನೆಯನ್ನು ಹೊಂದಿವೆ. ಈ ಟ್ರೇಕಿಡ್ ಮತ್ತು ಝೈಲಮ್ ನಳಿಕೆಗಳು ಕೊಳವೆ ಆಕಾರದ ರಚನೆಯನ್ನು ಹೊಂದಿದ್ದಾವೆ. ಅವನ್ನ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ ವಿದ್ಯಾರ್ಥಿಗಳಿಗೆ. ಈ ಟ್ರೇಕಿಡ್ ಮತ್ತು ನಳಿಕೆಗಳು, ಝೈಲಮ್ ನಳಿಕೆಗಳು ಕೊಳವೆ ಆಕಾರದ ರಚನೆಯನ್ನು ಹೊಂದಿದ್ದಾವೆ. ಇದು ನೀರು ಮತ್ತು ಲವಣಗಳನ್ನು ಮೇಲ್ಮುಖವಾಗಿ ಸಾಗಿಸಲು ಸಹಾಯಕವಾಗಿವೆ. ಈ ಟ್ರೇಕಿಡ್ ಮತ್ತು ಝೈಲಮ್ ನಳಿಕೆಗಳು ನೀರು ಮತ್ತು ಲವಣಗಳನ್ನು ಮೇಲ್ಮುಖವಾಗಿ ಸಾಗಿಸಲು ಸಹಾಯ ಮಾಡ್ತವೆ. ಈ ಝೈಲಮ್ ಪ್ಯಾರೆನ್ಕೈಮ ಆಹಾರವನ್ನು ಸಂಗ್ರಹಿಸುತ್ತದೆ ಮತ್ತು ನೀರಿನ ಪಾರ್ಶ್ವ ಹರಿಯುವಿಕೆಗೆ ಸಹಾಯ ಮಾಡುತ್ತದೆ. ಝೈಲಮ್ ಪ್ಯಾರೆನ್ಕೈಮ ಆಹಾರವನ್ನು ಸಂಗ್ರಹಿಸೋದ್ರ ಜೊತೆಗೆ ನೀರಿನ ಪಾರ್ಶ್ವ ಹರಿಯುವಿಕೆಗೆ ಸಹಾಯಕವಾಗಿದೆ. ಝೈಲಮ್ ನಾರು ಪ್ರಧಾನವಾಗಿ ಸಸ್ಯ ದೇಹಕ್ಕೆ ಯಾಂತ್ರಿಕ ಆಧಾರವನ್ನು ನಿರ್ವಹಿಸುವ ಕಾರ್ಯವನ್ನು ಮಾಡುತ್ತೆ. ಈ ಝೈಲಮ್ ನಾರು ಅಂತಕ್ಕಂಥದ್ದು ಪ್ರಧಾನವಾಗಿ ಸಸ್ಯ ದೇಹಕ್ಕೆ ಆಧಾರ ಒದಗಿಸುವ ಕಾರ್ಯ ನಿರ್ವಹಿಸುತ್ತದೆ. ಈ ಝೈಲಮ್ ನಳಿಕೆಗಳು ನೀಳವಾದ ನಿರ್ಜೀವ ಕೋಶಗಳಿಂದ ಕೂಡಿವೆ. ಈ ಟ್ರೇಕಿಡ್ಗಳು ಗಿಡ್ಡವಾದ ರಚನೆಗಳಾಗಿದ್ದು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ ವಿದ್ಯಾರ್ಥಿಗಳೇ. ಎಲೆಯ ತುದಿಗಳಲ್ಲಿ ಇವು ಕಂಡುಬರ್ತವೆ. ಝೈಲಮ್ ನಳಿಕೆಗಳು ಮತ್ತು ಟ್ರೇಕಿಡ್ಗಳು ಸಸ್ಯಕ್ಕೆ ನೀರು ಸಾಗಿಸುವ ಕಾರ್ಯವನ್ನು ನಿರ್ವಹಿಸ್ತವೆ ವಿದ್ಯಾರ್ಥಿಗಳೇ. ಇನ್ನು ಫ್ಲೋಯಮ್ ಅಂಗಾಂಶ. ಫ್ಲೋಯಮ್ಮು ಹಸಿರು ಎಲೆಗಳಲ್ಲಿ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಯಿಂದ ತಯಾರಿಸಿರ್ತಕ್ಕಂಥ ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಆಹಾರವನ್ನು ಸಾಗಾಣಿಕೆ ಮಾಡುವ ಅಂಗಾಂಶವನ್ನೇ ನಾವು ಫ್ಲೋಯಮ್ ಅಂಗಾಂಶ ಅಂತೀವಿ. ಇದು ಸಸ್ಯದ ಎಲ್ಲ ಭಾಗಗಳಿಗೆ ಆಹಾರವನ್ನು ಸಾಗಾಣಿಕೆ ಮಾಡೋದರಿಂದ ಇದನ್ನು ನಾವು ಆಹಾರವಾಹಕ ಅಂಗಾಂಶ ಅಥವಾ ಆಹಾರ ಸಾಗಾಣಿಕಾ ಅಂಗಾಂಶ ಅಂತ ಕರಿತೀವಿ. ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಅಂತ ಕರಿತೀವಿ. ಇದರ ರಚನೆಯನ್ನು ನೀವು ಗಮನಿಸಿದರೆ, ಈ ಒಂದು ಫ್ಲೋಯಮ್ ಅಂಗಾಂಶದ ರಚನೆಯನ್ನು ಗಮನಿಸಿದರೆ ಫ್ಲೋಯಮ್ ಪ್ಯಾರೆನ್ಕೈಮ, ಫ್ಲೋಯಮ್ ನಾರು, ಜರಡಿ ನಾಳಗಳು ಮತ್ತು ಸಂಗಾತಿ ಜೀವಕೋಶಗಳು. ಮೊದಲನೇದು ಫ್ಲೋಯಮ್ ಪ್ಯಾರೆನ್ಕೈಮ, ಫ್ಲೋಯಮ್ ನಾರು, ಮೂರನೇದು ಜರಡಿ ನಾಳಗಳು ಮತ್ತು ನಾಲ್ಕನೇದು ಸಂಗಾತಿ ಜೀವಕೋಶಗಳು, ಕಂಪ್ಯಾನಿಯನ್ ಸೆಲ್ ಅಂತ ಕರಿತೀವಿ. ಜರಡಿ ನಾಳಗಳು ಅಂದರೆ ಸಿವ್ ಟ್ಯೂಬ್ಸ್ ಅಂತ ಕರಿತೀವಿ. ಈಗ ಆ ಒಂದು ರಚನೆಗಳನ್ನು ನೀವು ಇಲ್ಲಿ ಗಮನಿಸ್ಬೋದು. ಟ್ರೇಕಿಯಾ, ಟ್ರೇಕಿಡ್ಸ್, ಆಮೇಲೆ ಈ ಒಂದು ಟ್ರೇಕಿಯಾದ ವಿಧಗಳನ್ನೆಲ್ಲ ಚಿತ್ರದಲ್ಲಿ ನೀವು ಗಮನಿಸ್ಬೋದು. ಈಗ ಈ ಫ್ಲೋಯಮ್ ಪ್ಯಾರೆನ್ಕೈಮ ಆಹಾರ ಪದಾರ್ಥ ಸಂಗ್ರಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ಇದು ವಹಿಸುತ್ತೆ. ಫ್ಲೋಯಮ್ ಪ್ಯಾರೆನ್ಕೈಮ ಆಹಾರ ಪದಾರ್ಥ ಸಂಗ್ರಹಣಾ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಫ್ಲೋಯಮ್ ನಾರು, ಈಗ ಹೆಂಗೆ ಝೈಲಮ್ ನಾರು ಸಸ್ಯಕ್ಕೆ ಯಾಂತ್ರಿಕ ಆಧಾರ ಕೊಡುತ್ತೋ ಅದೇ ರೀತಿ ಫ್ಲೋಯಮ್ ನಾರು ಸಸ್ಯಕ್ಕೆ ಬೇಕಾದ ದೃಢತೆಯನ್ನು ಒದಗಿಸುತ್ತದೆ. ಈಗ ನೀವು ಚಿತ್ರದಲ್ಲಿ ಆ ಒಂದು ಫ್ಲೋಯಮ್ ಜೀವಕೋಶದ ರಚನೆಯನ್ನು ಎಲೆಯ ಭಾಗದಲ್ಲಿ ಗಮನಿಸ್ಬೋದು. ಸಿವ್ ಪ್ಲೇಟ್ಸ್ ಅಂತ ನಾವು ತಟ್ಟೆಗಳು ಅಂತ ಕರಿತೀವಿ, ಅವನ್ನ ಗಮನಿಸ್ಬೋದು ನೀವು. ಜರಡಿ ನಾಳಗಳನ್ನು, ಆಮೇಲೆ ಸಂಗಾತಿ ಜೀವಕೋಶಗಳನ್ನು ನೀವು ಗಮನಿಸ್ಬೋದು. ಕಂಪ್ಯಾನಿಯನ್ ಸೆಲ್ಸ್ನ ನೀವು ಸಂಗಾತಿ ಜೀವಕೋಶಗಳನ್ನು ಗಮನಿಸ್ಬೋದು. ಫ್ಲೋಯಮ್ ಪ್ಯಾರೆನ್ಕೈಮನೂ ಗಮನಿಸ್ಬೋದು.
ಈ ನಾರು ಫ್ಲೋಯಮ್ ನಾರನ್ನು ಗಮನಿಸಬಹುದು ವಿದ್ಯಾರ್ಥಿಗಳೇ. ಈಗ ಈ ಫ್ಲೋಯಮ್ ಪ್ಯಾರೆಂಕೈಮ ಆಹಾರ ಪದಾರ್ಥ ಸಂಗ್ರಹಣಾ ಕಾರ್ಯದಲ್ಲಿ ಪ್ರಮುಖ ಕಾರ್ಯನಿರ್ವಹಿಸುತ್ತೆ. ಫ್ಲೋಯಮ್ ನಾರು ಸಸ್ಯಕ್ಕೆ ಬೇಕಾದ ದೃಢತೆಯನ್ನು ನೀಡುತ್ತೆ. ಇನ್ನು ಈ ಜರಡಿ ನಾಳಗಳು ಅಂತ ಕರಿತೀವಿ. ಈ ಚಿತ್ರದಲ್ಲಿ ಗಮನಿಸಿದರೆ ಈ ಥರ ಜರಡಿ ನಾಳಗಳು ಕೊಳವೆ ಆಕಾರದ ಜೀವಕೋಶಗಳಾಗಿದ್ದು, ಈ ಜರಡಿ ನಳಿಕೆಗಳ ಜೀವಕೋಶಗಳ ನಡುವೆ ಕಂಡುಬರುವ ಸೂಕ್ಷ್ಮ ರಂಧ್ರಗಳಿಂದ ಕೂಡಿದ ತಟ್ಟೆ ಆಕಾರದ ರಚನೆ ಇರುತ್ತೆ. ಅದನ್ನೇ ನಾವು ಜರಡಿ ತಟ್ಟೆ ಸಿವ್ ಪ್ಲೇಟ್ ಅಂತ ಕರಿತೀವಿ. ಈ ಒಂದು ಜರಡಿ ನಾಳಗಳು ಕೊಳವೆ ಆಕಾರದ ಜೀವಕೋಶಗಳಾಗಿದ್ದು ರಂಧ್ರಗಳುಳ್ಳ ಭಿತ್ತಿಯನ್ನು ಹೊಂದಿದೆ. ಅದರೊಳಗಡೆ ಆ ಒಂದು ಜರಡಿ ತಟ್ಟೆಯಲ್ಲಿ ರಂಧ್ರಗಳಿಂದ ಕೂಡಿರ್ತಕ್ಕಂಥ ಒಂದು ತಟ್ಟೆ ಇರುತ್ತೆ. ಅದನ್ನು ಜರಡಿ ತಟ್ಟೆ, ರಂಧ್ರಗಳು ಇರ್ತವೆ. ಫ್ಲೋಯಮ್ಮು ಝೈಲಮ್ಗಿಂತ ಭಿನ್ನವಾಗಿದ್ದು ಅದರಲ್ಲಿರುವ ವಸ್ತುಗಳು ಎರಡೂ ದಿಕ್ಕಿನಲ್ಲಿ ಚಲಿಸ್ತವೆ. ಈ ರೀತಿ ಆ ಜರಡಿ ನಾಳಗಳ ಜೊತೆಯಾಗೇ ಕಂಡುಬರುವ ವಿಶಿಷ್ಟ ಜೀವಕೋಶಗಳಿಗೆ ನಾವು ಜರಡಿ ನಾಳಗಳ ಜೊತೆಯಾಗೇ ಕಂಡುಬರುವ ವಿಶಿಷ್ಟ ಜೀವಕೋಶಗಳಿಗೆ ನಾವು ಸಂಗಾತಿ ಜೀವಕೋಶಗಳು, ಕಂಪ್ಯಾನಿಯನ್ ಸೆಲ್ ಅಂತ ಕರಿತೀವಿ. ಈ ರೀತಿಯಾಗಿ ಸಸ್ಯದ ವಿವಿಧ ಭಾಗಗಳಿಗೆ ಆ ಒಂದು ಫ್ಲೋಯಮ್ ಎಲೆಗಳಿಂದ ಆಹಾರವನ್ನು ಸಸ್ಯದ ವಿವಿಧ ಭಾಗಗಳಿಗೆ ಈ ಸಸ್ಯದ ಜರಡಿ ತಟ್ಟೆಗಳು, ಜರಡಿ ನಾಳಗಳು, ಜರಡಿ ತಟ್ಟೆಗಳು ಮತ್ತು ಸಂಗಾತಿ ಜೀವಕೋಶಗಳ ಸಹಾಯದಿಂದ ವಿವಿಧ ಭಾಗಗಳಿಗೆ ಇದು ಸಾಗಿಸುತ್ತೆ. ಫ್ಲೋಯಮ್ ನಾರುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಫ್ಲೋಯಮ್ ಜೀವಕೋಶಗಳು ಜೀವಂತ ಜೀವಕೋಶಗಳು ಆಗಿವೆ. ಆದರೆ ಫ್ಲೋಯಮ್ ನಾರು ನಿರ್ಜೀವ ಜೀವಕೋಶ. ಈ ಜೀವಂತ ಕೋಶಗಳು ಆಹಾರದ ಸಾಗಾಣಿಕೆಯನ್ನು ನಿಯಂತ್ರಿಸುತ್ತವೆ ಎಂದು ನಂಬಲಾಗಿದೆ. ಇನ್ನು ಹೊರಧರ್ಮ ಎಪಿಡರ್ಮಿಸ್ ಅಂತ ಕರೀತೀವಿ. ಸಸ್ಯದ ವಿವಿಧ ಭಾಗಗಳಾಗಿರ್ತಕ್ಕಂಥ ಕಾಂಡ, ಎಲೆ, ಹೂವು, ಹಣ್ಣು, ಬೀಜ ಮತ್ತು ಬೇರುಗಳ ಹೊರ ಹೊದಿಕೆಯ ಒಂದು ರಕ್ಷಣಾತ್ಮಕ ಅಂಗಾಂಶದಿಂದ ಉಂಟಾಗಿದೆ. ಇದಕ್ಕೆ ನಾವು ಹೊರಧರ್ಮ ಅಂಗಾಂಶ ಅಂತ ಕರಿತೀವಿ. ಇದನ್ನು ನಾವು ಸಸ್ಯ ದೇಹದ ಚರ್ಮ ಅಂತಲೂ ಕರಿತೀವಿ. ಇಂಗ್ಲೀಷ್ನಲ್ಲಿ ಇದಕ್ಕೆ ಎಪಿಡರ್ಮಿಸ್ ಅಂತ ಕರಿತೀವಿ. ಸಸ್ಯದ ವಿವಿಧ ಭಾಗಗಳಾಗಿರ್ತಕ್ಕಂಥ ಕಾಂಡ, ಎಲೆ, ಹೂವು, ಹಣ್ಣು, ಬೀಜ ಮತ್ತು ಬೇರುಗಳ ಹೊರ ಹೊದಿಕೆಯನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ರಕ್ಷಣಾತ್ಮಕ ಅಂಗಾಂಶವನ್ನೇ ನಾವು ಹೊರಧರ್ಮ ಅಂಗಾಂಶ ಅಂತ ಕರಿತೀವಿ. ಆ ಒಂದು ಅಂಗಾಂಶವನ್ನು ನೀವು ಚಿತ್ರದಲ್ಲಿ ಅಂಗಾಂಶ ಅಡ್ಡಸಿಡಿಕೆಯ ರಚನೆಯನ್ನು ನೀವು ಚಿತ್ರದಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಈ ಒಂದು ಹೊರಧರ್ಮ ಅಂಗಾಂಶದ ರಚನೆ ಯಾವ ರೀತಿ ಇರುತ್ತೆ ಅಂದರೆ, ಹೊರಧರ್ಮದ ಒಂದು ಪದರವು ಜೀವಂತ ಜೀವಕೋಶಗಳಿಂದ ಕೂಡಿದ ಪ್ಯಾರೆಂಕೈಮ ಜೀವಕೋಶಗಳಿಂದ ಆಗಿದೆ. ಇಲ್ಲಿ ಮರದ ತೊಗಟೆ ಭಾಗದಲ್ಲಿ ಈ ಹೊರಧರ್ಮದ ಒಂದು ಪದರದ ಜೀವಂತ ಜೀವಕೋಶಗಳಿರ್ತವೆ. ಕೂಡಿದ ಪ್ಯಾರೆಂಕೈಮ ಜೀವಕೋಶಗಳಿಂದ ಆಗಿರುತ್ತೆ. ಎಳೆ ಸಸ್ಯಗಳಲ್ಲಿ ಇದು ಮೃದುವಾದ ಜೀವಕೋಶಗಳಿಂದ ಕೂಡಿದ್ದು, ಕ್ರಮೇಣ ಪ್ರೌಢ ಸಸ್ಯಗಳಲ್ಲಿ ಅನೇಕ ಪದರುಗಳ ನಿರ್ಜೀವ ಪದರು ಥರ ಈ ಚಿತ್ರದಲ್ಲಿ ಗಮನಿಸ್ತಾ ಇರಬೇಕಾದ ರೀತಿ ಅನೇಕ ಪದರುಗಳ ನಿರ್ಜೀವ ಜೀವಕೋಶಗಳ ಹೊದಿಕೆಯಾಗಿ ಮಾರ್ಪಾಟಾಗಿರುತ್ತೆ ಈ ಹೊರಧರ್ಮದ ಅಂಗಾಂಶ. ಹೊರಧರ್ಮ ಅಂಗಾಂಶದ ಕಾರ್ಯ ಏನಪ್ಪ ಅಂದರೆ, ಸಸ್ಯದ ಹೊರಪದರವು ಕ್ವಿಟಿಕಲ್ ಎಂಬ ಮೇಣದ ಪದರಿನಿಂದ ಆವೃತವಾಗಿದ್ದು, ಈ ಸಸ್ಯದ ಹೊರಪದರವು ಕ್ವಿಟಿಕಲ್ ಎಂಬ ಮೇಣದ ಪದರಿನಿಂದ ಆವೃತವಾಗಿದ್ದು, ಇದು ಹೆಚ್ಚಿನ ಪ್ರಮಾಣದ ಬಾಷ್ಪ ವಿಸರ್ಜನೆಯನ್ನು ತಡೆಯಲು ಸಹಾಯಕವಾಗಿದೆ. ಇದು ಹೆಚ್ಚಿನ ಪ್ರಮಾಣದ ಬಾಷ್ಪ ವಿಸರ್ಜನೆಯನ್ನು ತಡೆಯೋದಕ್ಕೆ ಸಹಾಯಕವಾಗಿದೆ. ಎಲೆ ಮತ್ತು ಮೃದು ಕಾಂಡದ ಹೊರಧರ್ಮದಲ್ಲಿ ಪತ್ರರಂಧ್ರಗಳು ಎಂಬ ವಿಶೇಷ ರಚನೆಗಳು ಇದ್ದು, ಎಲೆ ಮತ್ತು ಮೃದು ಕಾಂಡದ ಹೊರಧರ್ಮದಲ್ಲಿ ಪತ್ರರಂಧ್ರಗಳು ನಾವು ಪೆಡಿಸಲ್ ಅಂತ ಕರಿತೀವಿ, ಪತ್ರರಂಧ್ರಗಳು ಅಂತ ನಾವು ಕರಿತೀವಿ.
ಆ ವಿಶೇಷ ರಚನೆಗಳು ಎಲೆಯ ಮೃದು ಕಾಂಡದ ಈ ಚಿತ್ರದಲ್ಲಿ ಗಮನಿಸ್ಬೋದು. ವರಧರ್ಮ ಭಾಗದಲ್ಲಿ ಪತ್ರರಂಧ್ರಗಳು ವಿಶೇಷ ರಚನೆಗಳಿದ್ದು ಇವು ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ತೇವಾಂಶವನ್ನು ಸಾಗಾಣಿಕೆ ಮಾಡುತ್ತೆ. ಒಟ್ಟಾರೆಯಾಗಿ ಅನಿಲಗಳ ವಿನಿಮಯ ಕಾರ್ಯವನ್ನು ಮಾಡ್ತವೆ. ಸಸ್ಯಗಳಿಗೆ ಬೇಕಾದ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳಿಗೆ ಒದಗಿಸಿ ಅದರಿಂದ ಆಕ್ಸಿಜನನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತವೆ. ಅದರ ಜೊತೆಗೆ ತೇವಾಂಶವನ್ನು ಇವು ಸಾಗಾಣಿಕೆ ಮಾಡ್ತವೆ. ಇಷ್ಟು ನಿಮಗೆ ವರಧರ್ಮದ ಅಂಗಾಂಶದ ಬಗ್ಗೆ ವಿದ್ಯಾರ್ಥಿಗಳೇ. ಇನ್ನು ಪ್ರಾಣಿ ಅಂಗಾಂಶಗಳು ರಕ್ತ ಮತ್ತು ಸ್ನಾಯುಗಳೆರಡು ನಮ್ಮ ದೇಹದಲ್ಲಿ ಕಂಡುಬರುವ ಅಂಗಾಂಶಗಳಿಗೆ ಉದಾಹರಣೆಗಳು. ಅವುಗಳು ನಿರ್ವಹಿಸುವ ಆಧಾರದ ಮೇಲೆ ಅವುಗಳನ್ನು ನಾವು ಪ್ರಾಣಿಯ ಅಂಗಾಂಶಗಳು ಸಸ್ಯದ ಅಂಗಾಂಶಗಳಂತೆಯೇ ಸಸ್ಯಗಳಲ್ಲಿ ಯಾವ ರೀತಿ ಅಂಗಾಂಶಗಳಿರ್ತವೆ ಅದೇ ರೀತಿ ಪ್ರಾಣಿಗಳಲ್ಲೂ ಅಂಗಾಂಶಗಳು ಇರ್ತವೆ. ಪ್ರಾಣಿ ಅಂಗಾಂಶಗಳ ವಿಧಗಳು ಅಂತಂದರೆ ಒಂದನೇದು ಅನುಲೇಪಕ ಅಂಗಾಂಶ, ಎರಡನೇದು ಸ್ನಾಯು ಅಂಗಾಂಶ, ಮೂರನೇದು ಸಂಯೋಜಕ ಅಂಗಾಂಶ, ನಾಲ್ಕನೇದು ನರ ಅಂಗಾಂಶ. ಅನುಲೇಪಕ ಅಂಗಾಂಶ ಇಂಗ್ಲೀಷ್ನಲ್ಲಿ ಎಪಿಥೀಲಿಯಲ್ ಟಿಶ್ಯೂಸ್, ಸ್ನಾಯು ಅಂಗಾಂಶ ಮಸ್ಕ್ಯುಲರ್ ಟಿಶ್ಯೂ, ಸಂಯೋಜಕ ಅಂಗಾಂಶ ಕನೆಕ್ಟಿವ್ ಟಿಶ್ಯೂ, ನರ ಅಂಗಾಂಶ ನರ್ವಸ್ ಟಿಶ್ಯೂ ಅಂತ ನಾವು ಕರಿತೀವಿ. ಇನ್ನು ಮೊದಲಿಗೆ ನಾವು ಅನುಲೇಪಕ ಅಂಗಾಂಶ. ಅನುಲೇಪಕ ಅಂಗಾಂಶ ಅಂತಕ್ಕಂಥದ್ದು ಈ ಪ್ರಾಣಿಗಳ ದೇಹವನ್ನು ಆವರಿಸಿರುವ ಅಥವಾ ರಕ್ಷಣಾತ್ಮಕ ಅಂಗಾಂಶವನ್ನೇ ನಾವು ಅನುಲೇಪಕ ಅಂಗಾಂಶ, ಎಪಿಥೀಲಿಯಲ್, ಪ್ರಾಣಿಗಳ ದೇಹವನ್ನು ಆವರಿಸಿರ್ತಕ್ಕಂಥ ಅಂಗಾಂಶ, ರಕ್ಷಣಾತ್ಮಕ ಅಂಗಾಂಶವನ್ನೇ ನಾವು ಅನುಲೇಪಕ ಅಂಗಾಂಶ ಅಂತ ಕರಿತೀವಿ. ಅನುಲೇಪಕವು ದೇಹದೊಳಗಿನ ಬಹುತೇಕ ಅಂಗಗಳು ಮತ್ತು ಕುಹರಗಳನ್ನು ಹೊದಿಕೆಯಾಗಿ ಆವರಿಸಿದೆ. ಈ ಅನುಲೇಪಕ ಅಂಗಾಂಶ ದೇಹದ ಹೊರಭಾಗ ಅಷ್ಟೇ ಅಲ್ಲದೆ ದೇಹದ ಒಳಗಿನ ಬಹುತೇಕ ಅಂಗಗಳು ಮತ್ತು ಕುಹರಗಳನ್ನು ಹೊದಿಕೆಯಾಗಿ ಆವರಿಸಿದೆ. ಇದು ದೇಹದ ವಿವಿಧ ಅಂಗವ್ಯೂಹಗಳನ್ನು ಪ್ರತ್ಯೇಕವಾಗಿಡಲು ತಡೆಗೋಡೆಗಳನ್ನು ನಿರ್ಮಿಸುತ್ತದೆ. ಇದು ದೇಹದ ವಿವಿಧ ಅಂಗವ್ಯೂಹಗಳನ್ನು ಪ್ರತ್ಯೇಕವಾಗಿಡೋದಕ್ಕೆ ತಡೆಗೋಡೆಗಳನ್ನು ನಿರ್ಮಿಸುತ್ತದೆ. ದೇಹದ ವಿವಿಧ ಅಂಗವ್ಯೂಹಗಳನ್ನು ಪ್ರತ್ಯೇಕವಾಗಿಡೋದಕ್ಕೆ ತಡೆಗೋಡೆಗಳನ್ನು ಇದು ನಿರ್ಮಾಣ ಮಾಡುತ್ತೆ. ಈ ಅನುಲೇಪಕ ಅಂಗಾಂಶ ಚರ್ಮ, ಬಾಯಿಯ ಪದರ, ರಕ್ತನಾಳಗಳನ್ನು ಆವರಿಸಿದ ಪದರ, ಶ್ವಾಸಕೋಶದ ಗಾಳಿಗೂಡುಗಳು ಮತ್ತು ಮೂತ್ರಪಿಂಡದ ನಾಳಗಳೆಲ್ಲವೂ ಅನುಲೇಪಕ ಅಂಗಾಂಶದಿಂದ ಮಾಡಲ್ಪಟ್ಟಿದೆ. ಈ ಅನುಲೇಪಕ ಅಂಗಾಂಶವು ನಮ್ಮ ದೇಹದಲ್ಲಿ ಚರ್ಮ, ಬಾಯಿಯ ಪದರ, ರಕ್ತನಾಳಗಳನ್ನು ಆವರಿಸಿದ ಪದರ, ಶ್ವಾಸಕೋಶದ ಗಾಳಿಗೂಡುಗಳು, ಮೂತ್ರಪಿಂಡದ ನಾಳಗಳು ಈ ರೀತಿ ಇತ್ಯಾದಿ ಅಂಗಗಳಲ್ಲಿ ಈ ಒಂದು ಅನುಲೇಪಕ ಅಂಗಾಂಶದಿಂದ ಮಾಡಲ್ಪಟ್ಟಿರುತ್ತೆ. ಯಾವುದೇ ವಸ್ತು ಶರೀರವನ್ನು ಪ್ರವೇಶಿಸಲಿ ಅಥವಾ ಶರೀರದಿಂದ ಹೊರಹೋಗಲಿ ನಿಸ್ಸಂಶಯವಾಗಿ ಅವು ಒಂದಾದರೂ ಅನುಲೇಪಕ ಅಂಗಾಂಶದ ಪದರವನ್ನು ಹಾದು ಹೋಗಲೇಬೇಕಾಗುತ್ತೆ. ಯಾವುದೇ ವಸ್ತು ನಮ್ಮ ದೇಹದೊಳಗಡೆ ಹೋಗ್ತಕ್ಕಂಥ ಯಾವುದೇ ವಸ್ತು ಶರೀರವನ್ನು ಪ್ರವೇಶಿಸಲಿ ಅಥವಾ ಅದು ಶರೀರದಿಂದ ಹೊರಹೋಗಲಿ ನಿಸ್ಸಂಶಯವಾಗಿ ಅವು ಒಂದಾದರೂ ಅನುಲೇಪಕ ಅಂಗಾಂಶದ ಪದರವನ್ನು ಹಾದು ಹೋಗಲೇಬೇಕಾಗುತ್ತದೆ. ಇದರ ಪರಿಣಾಮವಾಗಿ ಪ್ರವೇಶತೆಯ ಗುಣವಿರುವ ವಿವಿಧ ಅನುಲೇಪಕ ಅಂಗಾಂಶಗಳು ಶರೀರ ಮತ್ತು ಹೊರಗಿನ ಪರಿಸರಗಳ ನಡುವೆ ಹಾಗೂ ದೇಹದ ವಿವಿಧ ಭಾಗಗಳ ನಡುವೆ ವಸ್ತುಗಳ ವಿನಿಮಯವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಈ ಒಂದು ಇದರ ಪರಿಣಾಮ ಪ್ರವೇಶಾತ್ಮಕ ನಿಯಮ ಗುಣವಿರುವ ಅನುಲೇಪಕ ಅಂಗಾಂಶಗಳು ಶರೀರದ ಹೊರಗಿನ ಮತ್ತು ಶರೀರ ಮತ್ತು ಹೊರಗಿನ ಪರಿಸರಗಳ ನಡುವೆ ದೇಹದ ವಿವಿಧ ಭಾಗಗಳ ನಡುವೆ ವಸ್ತುಗಳ ವಿನಿಮಯವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಯಾವುದೇ ವಿಧದ ಅನುಲೇಪಕ ಅಂಗಾಂಶವಾದರೂ ಯಾವಾಗಲೂ ಒಂದು ನಾರಿನಂತಹ ತಳಪೊರೆಯಿಂದ ಆವೃತವಾಗಿರುತ್ತೆ. ಅದಕ್ಕೆ ನಾವು ತಳಪೊರೆಯಿಂದ ಕೆಳಗಿರುವ ಅಂಗಾಂಶದಿಂದ ಪ್ರತ್ಯೇಕಿಸಲ್ಪಟ್ಟಿರುತ್ತೆ. ಅದನ್ನು ನಾವು
ಬೇಸ್ಮೆಂಟ್ ಮೆಂಬ್ರೇನ್, ಕನ್ನಡದಲ್ಲಿ ತಳಪೊರೆ ಅಂತ ಕರಿತೀವಿ. ಈ ಅಂಗಾಂಶದ ದೇಹದ ವಿವಿಧ ಭಾಗಗಳು ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಹೊದಿಕೆಯಾಗಿ ಕಂಡುಬರುತ್ತದೆ. ಇದು ಅನುಲೇಪಕ ಅಂಗಾಂಶದ ಭಾಗಗಳು ದೇಹದ ವಿವಿಧ ಭಾಗದ ಒಳಭಾಗದಲ್ಲಿಯೂ ಮತ್ತು ಹೊರಭಾಗದಲ್ಲಿ ಒಂದು ಲೇಯರ್ ಆಗಿ ಹೊದಿಕೆಯಾಗಿ ಕಂಡುಬರುತ್ತದೆ. ಇದು ಒಂದು ರಕ್ಷಣಾತ್ಮಕ ಅಂಗಾಂಶ. ಇದರ ಜೀವಕೋಶಗಳು ಯಾವಾಗಲೂ ಒಂದು ತಳಪೊರೆಯ ಮೇಲೆ ಜೋಡಣೆಗೊಂಡಿರ್ತವೆ. ಆಗಲೇ ರೀತಿ ಬೇಸ್ಮೆಂಟ್ ಮೆಂಬ್ರೇನ್, ಇದರ ಎಲ್ಲ ಜೀವಕೋಶಗಳು ಯಾವಾಗಲೂ ಒಂದು ತಳಪೊರೆಯ ಮೇಲೆ ಜೋಡಣೆಗೊಂಡಿರ್ತವೆ. ಕೋಶಗಳು ಒತ್ತೊತ್ತಾಗಿ ಜೋಡಣೆಯಾಗಿದ್ದು ಅಂತರ್ಕೋಶೀಯ ಅವಕಾಶಗಳು ಇರೋದಿಲ್ಲ. ಇದರ ಕೋಶಗಳು ಒತ್ತೊತ್ತಾಗಿ, ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಇದರ ಕೋಶಗಳು ಒತ್ತೊತ್ತಾಗಿ ಜೋಡಣೆಯಾಗಿದ್ದು ಅಂತರ್ಕೋಶೀಯ ಅವಕಾಶಗಳು ಇಂಟರ್ಸೆಲ್ಯುಲಾರ್ ಸ್ಪೇಸಸ್ ಇರೋದಿಲ್ಲ. ಯಾಕೆ? ಅವು ಒಂದಕ್ಕೊಂದು ಒತ್ತೊತ್ತಾಗಿ ಜೋಡಣೆಗೊಂಡಿರ್ತವೆ. ಇನ್ನು ಅನುಲೇಪಕ ಅಂಗಾಂಶವನ್ನು ನಾವು ಮತ್ತೆ 2 ವಿಧಗಳಾಗಿ ವಿಂಗಡಿಸ್ತೀವಿ. ಒಂದು ಸರಳ ಅನುಲೇಪಕ ಅಂಗಾಂಶ ಮತ್ತು ಸ್ಥರೀಕೃತ ಅನುಲೇಪಕ ಅಂಗಾಂಶ. ಈ ಸರಳ ಅನುಲೇಪಕ ಅಂಗಾಂಶವನ್ನು ಮತ್ತೆ 3 ವಿಧಗಳಾಗಿ ವಿಂಗಡಿಸ್ತೀವಿ. ಚಪ್ಪಟೆ ಅನುಲೇಪಕ, ಸ್ತಂಭಾಕೃತಿ ಅನುಲೇಪಕ, ಘನಾಕೃತಿ ಅನುಲೇಪಕ ಮತ್ತು ಸ್ತಂಭಾಕೃತಿ ಅನುಲೇಪಕ ಅಂಗಾಂಶದಲ್ಲಿ ಕಷಾಂಗ ಸಹಿತ ಸ್ತಂಭಾಕೃತಿ ಅಂತ ಬರುತ್ತೆ. ಈಗ ನಾವು ಚಪ್ಪಟೆ ಅನುಲೇಪಕ ಅಂಗಾಂಶಗಳು. ಜೀವಕೋಶಗಳು ಚಪ್ಪಟೆಯಾಗಿ ಬಹುಭುಜಾಕೃತಿಯಲ್ಲಿ ಇದ್ದರೆ ಅದನ್ನು ನಾವು ಚಪ್ಪಟೆ ಅನುಲೇಪಕ ಅಂಗಾಂಶಗಳು ಅಂತ ಕರಿತೀವಿ. ಇವು ಅನ್ನನಾಳ, ಬಾಯಿಯ ಅಂಗಳ ಈ ಒಂದು ಭಾಗಗಳಲ್ಲಿ, ದೇಹದ ಅನ್ನನಾಳ ಮತ್ತು ಬಾಯಿಯ ಅಂಗಳದ ಭಾಗದಲ್ಲಿ, ದೇಹವನ್ನು ರಕ್ಷಿಸುವ ಚರ್ಮದಲ್ಲಿ ಈ ಅಂಗಾಂಶದ ಜೀವಕೋಶಗಳು ಕಂಡುಬರ್ತವೆ. ಈ ಜೀವಕೋಶದ ಅನುಲೇಪಕ ಅಂಗಾಂಶದ ಈ ಜೀವಕೋಶಗಳು ಅನೇಕ ಪದರುಗಳಾಗಿ ಜೋಡಣೆಗೊಂಡಿದ್ದು ಚರ್ಮದ ಸವೆತವನ್ನು ತಡೀತವೆ. ಚರ್ಮದಲ್ಲಿ ಅನುಲೇಪಕ ಅಂಗಾಂಶದ ಪದರುಗಳ ಮಾದರಿಯಲ್ಲಿ ಜೋಡಣೆಗೊಂಡಿರೋದ್ರಿಂದ ಅದಕ್ಕೆ ಸ್ಥರೀಕೃತ ಚಪ್ಪಟೆ ಅನುಲೇಪಕ ಅಂಗಾಂಶ, ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ ಅಂತ ಕರಿತೀವಿ. ಜೀವಕೋಶಗಳು ಚಪ್ಪಟೆಯಾಗಿ ಬಹುಭುಜಾಕೃತಿಯಲ್ಲಿ ಇದ್ದರೆ ಅದಕ್ಕೆ ಚಪ್ಪಟೆ ಅನುಲೇಪಕ ಅಂಗಾಂಶ ಅಂತೀವಿ. ಇವು ನೆಲದ ಮೇಲೆ ಫಲಕಗಳ ಜೋಡಣೆಯಂತೆ ಕಾಣುವುದರಿಂದ ಇವುಗಳಿಗೆ ನಾವು ನೆಲಗಚ್ಚು ಅಂಗಾಂಶ, ಇಟ್ ಲುಕ್ಸ್ ಲೈಕ್ ಟೈಲ್ಸ್ ಅಂತ ಕರಿತೀವಿ. ಇದು ನೆಲದ ಮೇಲೆ ಫಲಕಗಳ ಜೋಡಣೆಯಂತೆ ಕಾಣುವುದರಿಂದ ಇವುಗಳನ್ನು ನಾವು ನೆಲಗಚ್ಚು ಅಂಗಾಂಶ ಅಂತ ಕರಿತೀವಿ. ಚಪ್ಪಟೆ ಅನುಲೇಪಕ ಅಂಗಾಂಶ ಇದು ಉಸಿರಾಟ ಹಾಗೂ ರಕ್ತ ಪರಿಚಲನೆಗೆ ಸಂಬಂಧಿಸಿದ ರಚನೆಗಳಾದ ವಾಯು ಕೂಪಿಕೆಗಳು, ಅನ್ನನಾಳ, ರಕ್ತನಾಳಗಳು, ಲೋಮನಾಳಗಳು ಹಾಗೂ ಹೃದಯದ ಕೋಣೆಗಳ ಒಳಸ್ತರಿಯಲ್ಲಿ ಕಂಡುಬರುತ್ತದೆ. ಈ ಚಪ್ಪಟೆ ಅನುಲೇಪಕ ಅಂಗಾಂಶಗಳು ಇದು ಉಸಿರಾಟ ಮತ್ತು ರಕ್ತ ಪರಿಚಲನೆಗೆ ಸಂಬಂಧಿಸಿದ ರಚನೆಗಳಾದ ವಾಯು ಕೂಪಿಕೆಗಳು, ಅನ್ನನಾಳ, ರಕ್ತನಾಳಗಳು, ಲೋಮನಾಳಗಳು, ಹೃದಯದ ಕೋಣೆಗಳ ಒಳಸ್ತರಿಯಲ್ಲಿ ಕಂಡುಬರುತ್ತದೆ. ಹೀಗಾಗಿ ಇದಕ್ಕೆ ಒಳಸ್ತರಿ ಅಂಗಾಂಶ ಅಂತ ನಾವು ಕರಿತೀವಿ. ಇನ್ನು ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ. ಈ ಅಂಗಾಂಶದ ಜೀವಕೋಶಗಳು ನೀಳವಾಗಿ ಇದ್ದಲ್ಲಿ ಅದಕ್ಕೆ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶಗಳು ಅಂತ ಕರಿತೀವಿ. ಸ್ತಂಭಾಕೃತಿ ಅನುಲೇಪಕ ಅಂಗಾಂಶಗಳು ಕಾಲ್ಮನರ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಕರಿತೀವಿ. ಇದು ಅನ್ನನಾಳ ಹಾಗೂ ಕೆಲವು ಗ್ರಂಥಿಗಳ ಒಳಸ್ತರಿಯಲ್ಲಿ ಇದು ಕಂಡುಬರುತ್ತದೆ. ಇದು ಅನ್ನನಾಳ ಮತ್ತು ಕೆಲವು ಗ್ರಂಥಿಗಳ ಒಳಸ್ತರಿಯಲ್ಲಿ ಕಂಡುಬರುತ್ತದೆ. ಈ ಶ್ವಾಸನಾಳಗಳಲ್ಲೂ ಈ ಒಂದು ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಕಂಡುಬರುತ್ತೆ. ಇನ್ನು ಕಷಾಂಗ ಸಹಿತ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ. ಸ್ತಂಭಾಕೃತಿ ಅನುಲೇಪಕ ಅಂಗಾಂಶದ ಜೀವಕೋಶಗಳ
ಹೊರಭಾಗದಲ್ಲಿ ಸೂಕ್ಷ್ಮ ಗಾತ್ರದ ರೋಮದಂಥ ಕಷಾಂಗದ ರೀತಿಯ ರಚನೆಗಳಿದ್ದರೆ ಅದನ್ನು ನಾವು ಕಷಾಂಗ ಸಹಿತ ಸ್ತಂಭಾನುಲೇಪಕ ಅಂಗಾಂಶ ಅಂತ ಕರಿತೀವಿ. ಈ ಸ್ತಂಭಾಕೃತಿಯ ಅನುಲೇಪಕ ಅಂಗಾಂಶದ ಜೀವಕೋಶಗಳ ಹೊರಭಾಗದಲ್ಲಿ ಸೂಕ್ಷ್ಮ ಗಾತ್ರದ ರೋಮದಂತಹ ಕಷಾಂಗದ ರೀತಿಯ ರಚನೆಗಳಿದ್ದರೆ ಅದನ್ನು ಕಷಾಂಗ ಸಹಿತ ಅನುಲೇಪಕ ಅಂಗಾಂಶ ಅಂತ ಕರಿತೀವಿ. ಇದು ಸ್ರವಿಕೆಗಳ ಸಾಗಾಣಿಕೆಯಲ್ಲಿ ನೆರವಾಗುತ್ತೆ. ಈ ಒಂದು ಸ್ತಂಭಾಕೃತಿ ಅನುಲೇಪಕ ಕಷಾಂಗ ಸಹಿತ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ. ಕಷಾಂಗ ಎಂಬುದು ಅನುಲೇಪಕ ಅಂಗಾಂಶದ ಜೀವಕೋಶಗಳ ಮತ್ತು ಅವುಗಳ ಚಲನೆಯ ಲೋಳೆಯಂಥ ವಸ್ತುವನ್ನು ಮುಂದೆ ತಳ್ಳಿ ಹೊರ ಹಾಕುತ್ತದೆ. ಈ ರೀತಿ ಅನುಲೇಪಕ ಅಂಗಾಂಶವನ್ನು ನಾವು ಕಷಾಂಗ ಸಹಿತ ಅನುಲೇಪಕ ಅಂಗಾಂಶ ಅಂತ ಕರಿತೀವಿ. ಇದು ಸ್ರವಿಕೆಗಳ ಸಾಗಾಣಿಕೆಯಲ್ಲಿ ನೆರವಾಗುತ್ತೆ. ಇನ್ನು ಘನಾಕೃತಿ ಅನುಲೇಪಕ ಅಂಗಾಂಶ. ಅನುಲೇಪಕ ಅಂಗಾಂಶದ ಜೀವಕೋಶಗಳು ಘನಾಕೃತಿಯಲ್ಲಿ ಇದ್ದಲ್ಲಿ ಅದಕ್ಕೆ ಘನಾಕೃತಿ ಅನುಲೇಪಕ ಅಂಗಾಂಶ ಅಂತ ನಾವು ಕರಿತೀವಿ. ಅನುಲೇಪಕ ಅಂಗಾಂಶದ ಜೀವಕೋಶಗಳು ಏನಾದರೂ ಘನಾಕೃತಿಯಲ್ಲಿ ಇದ್ದರೆ ಅದಕ್ಕೆ ಘನಾಕೃತಿ ಅನುಲೇಪಕ ಅಂಗಾಂಶ ಅಂತ ಕರಿತೀವಿ. ಇದು ಮೇದೋಜೀರಕ ಗ್ರಂಥಿ, ಲಾಲಾಗ್ರಂಥಿ, ಲಾಲಾರಸ ಗ್ರಂಥಿ, ಬೆವರಿನ ಗ್ರಂಥಿಗಳಲ್ಲಿ ಇದು ಕಂಡುಬರುತ್ತೆ. ಘನಾಕೃತಿ ಅನುಲೇಪಕ ಅಂಗಾಂಶ ಅಲ್ಲಿ ಅವು ಯಾಂತ್ರಿಕ ಆಧಾರವನ್ನು ಒದಗಿಸುತ್ತವೆ. ಇವುಗಳಲ್ಲಿ ಕಂಡುಬರುವ ಅನುಲೇಪಕ ಅಂಗಾಂಶದ ಜೀವಕೋಶಗಳು ಇವುಗಳಲ್ಲಿ ಕಂಡುಬರ್ತಕ್ಕಂಥ ಅನುಲೇಪಕ ಅಂಗಾಂಶದ ಜೀವಕೋಶಗಳು ಹೆಚ್ಚುವರಿಯಾಗಿ ಕೆಲವು ವಸ್ತುಗಳನ್ನು ಸ್ರವಿಸ್ತವೆ. ಈ ಸ್ರವಿಕೆಯ ಕಾರ್ಯಕ್ಕೆ ಇವು ಸ್ತಂಭಾಕೃತಿ ಅನುಲೇಪಕ ಅಂಗಾಂಶಗಳು ಸಹಾಯಕವಾಗಿವೆ. ಇನ್ನು ಅನುಲೇಪಕ ಅಂಗಾಂಶದ ಕಾರ್ಯಗಳು. ಒಂದನೇದು, ಇದು ತಮ್ಮ ಕೆಳಗಿನ ಅಂಗಾಂಶಗಳನ್ನು ರಕ್ಷಿಸುತ್ತದೆ. ತಮ್ಮ ಕೆಳಗಿನ ದೇಹದ ಒಳಗಡೆ ಇರತಕ್ಕಂಥ ಅಂಗಾಂಶಗಳನ್ನು ರಕ್ಷಿಸುತ್ತೆ. ದೇಹದ ಹೊರಗಿನ ಅಂಗಾಂಶಗಳನ್ನು ಮಾರ್ಪಾಟು ಹಾಕೋದ್ರ ಮೂಲಕ ಅವುಗಳನ್ನು ರಕ್ಷಣೆ ಮಾಡುತ್ತೆ. ಇದು ತಮ್ಮ ಕೆಳಗಿನ ಅಂಗಾಂಶಗಳನ್ನು ರಕ್ಷಿಸುತ್ತದೆ. ಒಂದನೇದು, ಇದು ದೇಹದ ತಾಪಮಾನವನ್ನು ಕಾಪಾಡುತ್ತದೆ. ಎರಡನೇದು. ಮೂರನೇದು, ಇದು ಜ್ಞಾನೇಂದ್ರಿಯಗಳ ವಿಶಿಷ್ಟ ಗ್ರಾಹಕ ಕೋಶಗಳನ್ನು ಹೊಂದಿವೆ. ಇದು ಜ್ಞಾನೇಂದ್ರಿಯ ದೇಹದ ತಾಪಮಾನವನ್ನು, ಬಾಡಿ ಟೆಂಪರೇಚರನ್ನು ಕಾಪಾಡುತ್ತೆ. ಇದು ಜ್ಞಾನೇಂದ್ರಿಯಗಳ ವಿಶಿಷ್ಟ ಗ್ರಾಹಕ ಕೋಶಗಳನ್ನು ಇದು ಹೊಂದಿದೆ. ಕಷಾಂಗ ಸಹಿತ ಅನುಲೇಪಕ ಅಂಗಾಂಶವು ವಸ್ತುಗಳ ಸಾಗಾಣಿಕೆಗೆ ನೆರವಾಗುತ್ತದೆ. ಈ ಕಷಾಂಗ ಸಹಿತ ಅನುಲೇಪಕ ಅಂಗಾಂಶ ವಸ್ತುಗಳ ಸಾಗಾಣಿಕೆಯಲ್ಲೇ ನೆರವಾಗುತ್ತೆ. ಪೋಷಕಾಂಶಗಳ ಹೀರಿಕೆಯಲ್ಲಿ ಮತ್ತು ತ್ಯಾಜ್ಯ ವಸ್ತುಗಳ ವಿಸರ್ಜನೆಯಲ್ಲಿ ಇವು ಪಾತ್ರವಹಿಸ್ತವೆ. ಅನುಲೇಪಕ ಅಂಗಾಂಶದ ಜೀವಕೋಶಗಳು ಪೋಷಕಾಂಶಗಳ ಹೀರಿಕೆಯಲ್ಲಿ ಮತ್ತು ತ್ಯಾಜ್ಯ ವಸ್ತುಗಳ ವಿಸರ್ಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ಸಂಕೀರ್ಣ ಶಾಶ್ವತ ಅಂಗಾಂಶಗಳಲ್ಲಿ ಝೈಲಮ್, ಫ್ಲೋಯಮ್ ಮತ್ತು ಹೊರಧರ್ಮ, ಅದರ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಂಡ್ರಿ. ಅದೇ ರೀತಿ ಈ ಪ್ರಾಣಿ ಅಂಗಾಂಶ ಅದರ ವಿಧಗಳು, ಅದರಲ್ಲಿ ಮೊದಲಿಗೆ ಅನುಲೇಪಕ ಅಂಗಾಂಶದ ರಚನೆ ಮತ್ತು ಕಾರ್ಯ ಮತ್ತು ಅದರ ವಿಧಗಳನ್ನು ಕುರಿತು ಸವಿಸ್ತಾರವಾಗಿ ಚರ್ಚಿಸಿದ್ದೇವೆ. ಧನ್ಯವಾದಗಳು.